ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ನಿಮಗೆ ಒಂದು ಸಕ್ಸಸ್ ಸ್ಟೋರಿ, ನನ್ನದೇ ಸಕ್ಸಸ್ ಸ್ಟೋರಿನ ನನ್ನ ಸಕ್ಸಸ್ ಸ್ಟೋರಿಗಳು ರಾಶಿ ಇದೆ, ಬಟ್ ಒಂದೂ ಹೇಳ್ಕೊಂಡಿಲ್ಲ. ಇವತ್ತು ಒಂದು ಸಕ್ಸಸ್ ಸ್ಟೋರಿನ ಹೇಳಬೇಕು ಅಂತ ಬಂದಿದ್ದೀನಿ. ನಾನು ನಿಮಗೆ ಒಂದು ಹೇಳಿದ್ದೆ, ಒಂದು ಎನರ್ಜಿ ಸರ್ಕಲ್ ಹಾಕಿಬಿಟ್ಟು ನಿಮ್ಮ ನೇಮ್ನ ಬರೆದ್ಬಿಟ್ಟು ಒಂದು ಸ್ವಿಚ್ ಪ್ರೇಸ್ನ ಬರಿಬೇಕು. ಆ್ಯಂಡ್ ಯಾವುದಕ್ಕೆ ಬೇಕೋ ಅದಕ್ಕೆ ಒಂದು ಸ್ವಿಚ್ ಪ್ರೇಸ್ನ ಬರಿಬೇಕು. ಆ್ಯಂಡ್ ಅದನ್ನು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರಿಬೋದು. ಆಮೇಲೆ ಇನ್ಫಿನಿಟಿ ಸಿಂಬಲ್ ಬೇಕಾದರೆ ಹಾಕ್ಬೋದು ಅಂತ ಹೇಳಿಬಿಟ್ಟು, ಅದರಲ್ಲೂ ನಾನು ಮೇಯ್ನಾಗಿ ನಿಮಗೆ ಹೇರ್ ಫಾಲ್ ಕಂಟ್ರೋಲಿಗೆ ಒಂದು ಸ್ವಿಚ್ ವರ್ಡ್ನ ಕೊಟ್ಟಿದ್ದೆ. ಸೊ ಅದ್ರ ಜೊತೆಗೆ ನಾನು ಏನು ಮಾಡಿದ್ನಪ್ಪ ಅಂತ ಅಂದರೆ, ಆ ಸ್ವಿಚ್ ಪ್ರೇಸ್ ಜೊತೆಗೆ ನಾನು ನೇಮ್ನ ಬರೆದ್ಬಿಟ್ಟು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಮಾಡಿದ್ದೆ. ಬಟ್ ಮಾಡಬೇಕಾದ್ರೆ ನಾನು ತುಂಬ ಪಾಸಿಟಿವ್ ಆಗೇ ಮಾಡಿದೆ, ವಿಜುವಲೈಸನ್ನು ಕೂಡ ಮಾಡಿದೆ. ಓಕೆನಾ? ಬಟ್ ಅದು ಹೇಗೆ ನನಗೆ ವರ್ಕ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಐ ಥಿಂಕ್ 1 month or 1.5 month ಬ್ಯಾಕ್ ಅಷ್ಟೇ ನಾನು ನಿಮಗೆ ಈ ಒಂದು ರೆಮಿಡಿನ ಕೊಟ್ಟಿರೋ ಅಂಥದ್ದು, ಹೇರ್ ಫಾಲ್ ಕಂಟ್ರೋಲ್ಗೆ ಆ್ಯಂಡ್ ಹೇರ್ಸ್ ಚೆನ್ನಾಗಾಗೋದಕ್ಕೆ, ಸ್ಕ್ಯಾಲ್ಪ್ ಕ್ಲಿಯರ್ ಆಗೋದಕ್ಕೆ. ಆ್ಯಕ್ಚುಲಿ ಆ ಟೈಮಲ್ಲಿ ನನಗೂ ಹೇರ್ ಫಾಲ್ ಇತ್ತು. ಸೊ ನಾನು ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಯಾವುದೋ ನಿಮಗೆ ಹೇಳ್ಕೊಡೋದಕ್ಕೋಸ್ಕರ ನಾನು ಆ ರೆಮಿಡಿನ ಮಾಡ್ತಾ ನನ್ನ ನೇಮ್ನ ಹಾಕಿದೆ, ಒಂದು ಎನರ್ಜಿ ಸರ್ಕಲ್ ಹಾಕಿದೆ, ನನ್ನ ಹೆಸರನ್ನ ಬರೆದಿದೆ. ಆ್ಯಂಡ್ ಅದ್ರ ಕೆಳಗಡೆ ಸ್ವಿಚ್ ಪ್ರೇಸ್ನ ಬರೆದಿದೆ. _breaks ಹೇರ್ ರಿವ್ಯೂ ರಿಸ್ಟೋರ್ ರೂಟ್ ನರಿಶ್ ಪೇಸ್ ಲರ್ನ್ ಬ್ಯಾಂಬೂ ಸ್ಪೀಡ್ ಪ್ಲೆಂಟಿ ಪ್ಲೆಥೋರಾ ಅಂತ ಪ್ರತಿಯೊಂದು ವರ್ಡ್ ಆದ ತಕ್ಷಣ ಹೈಫನ್ ಹಾಕಬೇಕು ಅಂತ ಹೇಳಿದೆ. ಎನರ್ಜಿ ಸರ್ಕಲ್ ಹಾಕೋದು ನಿಮಗೆ ಗೊತ್ತಿದೆ, ಒಂದು ಕಡೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲೇ ಎಂಡ್ ಮಾಡಬೇಕು. ದೆನ್ ನಿಮ್ಮ ನೇಮ್ನ ಬರಿಬೇಕು, ದೆನ್ ನೀವು ಸ್ವಿಚ್ ಪ್ರೇಸ್ನ ಬರಿಬೇಕು. ಐ ಹ್ಯಾವ್ ಬ್ಲ್ಯಾಕ್ ಶೈನಿ ಸಾಫ್ಟ್ ಆ್ಯಂಡ್ ಹೆಲ್ದಿ ಹೇರ್ ಆ್ಯಂಡ್ ಸ್ಕ್ಯಾಲ್ಪ್ ಅಂತ ಹೇಳಿಬಿಟ್ಟು ಬರೆದು ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆಯೋದು. ಇದಿಷ್ಟು ಫಸ್ಟಿಗೆ ಏನು ಹೇಳಿದೆ ಅದಷ್ಟನ್ನು ಆ ಒಂದು ಎನರ್ಜಿ ಸರ್ಕಲ್ ಒಳಗಡೆ ಬರೀಬೇಕು. ನಾನು ಫೋಲ್ಡ್ ಮಾಡಿಬಿಟ್ಟು ನನ್ನ ಗ್ರ್ಯಾಟಿಟ್ಯೂಡ್ ಜಾರ್ಗೆ ಹಾಕಿಟ್ಟಿದೆ. ಸೀರಿಯಸ್ಲಿ ಹೇಳ್ತೀನಿ, ನನಗೆ ಗೊತ್ತಿಲ್ಲ, ನನ್ನ ಹೇರ್ ಫಾಲ್ ಫುಲ್ ಕಂಪ್ಲೀಟಾಗಿ ಕಮ್ಮಿ ಆಗಿಬಿಟ್ಟಿದೆ. ಆ್ಯಂಡ್ ಹೇರ್ ಕೂಡ ನನಗೆ ತುಂಬ ಬೇಬಿ ಹೇರ್ಸ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ, ಆ್ಯಂಡ್ ಗ್ರೋತ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನನಗಂತೂ ತುಂಬ ಫೀಲ್ ಆಗ್ತಾ ಇದೆ. ಸೊ ಯಾರ್ಯಾರು ಈ ರೆಮಿಡಿನ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮ ಸಕ್ಸಸ್ ಸ್ಟೋರಿನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲಲ್ಲಿ. ಓಕೆನಾ? ಮರಿಬೇಡಿ. ಇನ್ನೊಂದು ಸತಿ ಸ್ವಿಚ್ ಪ್ರೇಸ್ ಹೇಳ್ಬಿಡ್ತೀನಿ. ಆ್ಯಡ್ ಬ್ರಿಕ್ಸ್ ಹೇರ್ ರಿವ್ಯೂ ರಿಸ್ಟೋರ್ ರೂಟ್ ನರಿಶ್ ಪೇಸ್ ಲರ್ನ್ ಬ್ಯಾಂಬೂ ಸ್ಪೀಡ್ ಪ್ಲೆಂಟಿ ಪ್ಲೆಥೋರಾ. ನಾನು ಇನ್ನೇನು ಮಾಡಿಲ್ಲ. ಅದಾದಮೇಲೆ ನಾನು ಮತ್ತೆ ವಿಜುವಲೈಸ್ ಕೂಡ ಮಾಡೋಕ್ಕೆ ಹೋಗಿಲ್ಲ, ಆ ಚಿಟ್ನ ನೋಡೋಕ್ಕೆ ಕೂಡ ಹೋಗಿಲ್ಲ. ಲೆಟ್ ಗೋ ಟೆಕ್ನಿಕ್ ಅಂತೀವಲ್ಲ ಆ ಥರ ಅದನ್ನ ಅಲ್ಲೇ ಮರ್ತ್ಬಿಟ್ಟಿದ್ದೆ. ನಾನು ವೀಡಿಯೋ ಮಾಡೋದಕ್ಕೋಸ್ಕರ ನಿಮಗೆ ತೋರಿಸಿದ್ದೆ ಅದನ್ನ ಅಷ್ಟೇ. ಸೊ ಆಲ್ಮೋಸ್ಟ್ ನಾನು ಈ ಥರ ಏನೇ ಒಂದು ಮ್ಯಾಜಿಕಲ್ ರೆಮಿಡಿ ಮಾಡಲಿ ನಂಗೆ ವರ್ಕ್ ಆಗಿಬಿಡುತ್ತೆ. ನನಗೆ ಶೋ ಮಾಡೋದಕ್ಕೋಸ್ಕರ ಅಥವಾ ನನಗೆ ಬೇರೆಯವರ ಯಾವುದೇ ಒಂದು ಹೀಲಿಂಗ್ನ ತೊಗೋತೀನಿ, ಹೆಲ್ತ್ ಹೀಲಿಂಗ್ ಇರ್ಬೋದು, ರಿಲೇಷನ್ಶಿಪ್ ಹೀಲಿಂಗ್ ಇರ್ಬೋದು, ಮನಿ ಹೀಲಿಂಗ್ಸ್ ಇರ್ಬೋದು, ಅಥವಾ ಕರಿಯರ್ ಹೀಲಿಂಗ್ಸ್ ಇರ್ಬೋದು. ಬಟ್ ಅದು ನನಗೆ ವರ್ಕ್ ಆಗಿಬಿಡುತ್ತೆ. ನನಗೋಸ್ಕರನೇ ನಾನು ಮಾಡ್ಕೊಂಡಾಗ ವರ್ಕ್ ಆಗಲ್ಲ, ಬರೀ ನೆಗೆಟಿವ್ ಥಾಟ್ ಬರ್ತಾ ಇರುತ್ತೆ. ಬಟ್ ನಾನು ಬೇರೆಯವ್ರಿಗೆ ಮಾಡಿದಾಗ ಅದನ್ನು ಯಾರಿಗಾದ್ರೂ ತೋರ್ಸೋಕ್ಕೆ ಅಂತ ನನ್ನ ನೇಮ್ ಬರೆದು ನಾನು ಮಾಡಿ ಅದನ್ನೇನಾದರೂ ನಾನು ಇಟ್ಟಿದ್ದೆ ಅಂತಂದರೆ ಪಕ್ಕ ಅದು ನನಗೆ ವರ್ಕ್ ಆಗಿಬಿಡುತ್ತೆ, ಲೈಕ್ ಅ ಮಿರಾಕಲ್ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಆ್ಯಂಡ್ ನಾನು ಅದಕ್ಕೋಸ್ಕರ ನನಗೆ ಯಾರ್ಯಾರು ಹೀಲಿಂಗ್ನ ಕೊಡ್ತೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಆ್ಯಂಡ್ ಗ್ರೇಟ್ಫುಲ್ ಆಗಿರ್ತೀನಿ. ಬಿಕಾಸ್ ನಿಮ್ಮಿಂದ ನಾನು ಕೂಡ ಹೀಲ್ ಆಗ್ತೀನಿ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಮಾಡ್ತಾ ಇರೋದು ನಾವೇ, ನನ್ನಿಂದನೇ ಎಲ್ರಿಗೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ತಾ ಹೋದ್ವಿ ಅಂತ ಅಂದರೆ ಖಂಡಿತ ಇದು ಸಕ್ಸಸ್ ಆಗಲ್ಲ. ಆ್ಯಂಡ್ ನಿಮಗೆ ನೆಗೆಟಿವ್ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಓಕೆ? ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ನೀವಿಲ್ಲಿ ಮೀಡಿಯೇಟರ್ ಮಾಡ್ತಾ ಇರೋದೆಲ್ಲ ಗಾಡೆಸ್ ಆ್ಯಂಡ್ ಹೈಯರ್ ಸೆಲ್ಫ್ ಇರ್ಬೋದು, ಏಂಜಲ್ಸ್ ಇರ್ಬೋದು, ಆರ್ಕ್ ಏಂಜಲ್ಸ್ ಇರ್ಬೋದು, ನಮ್ಮ ಗಂಧರ್ವರು ಇರ್ಬೋದು, ಒಟ್ಟು ದೇವರು ಅಥವಾ ಯೂನಿವರ್ಸ್ ಅಂತ ನಾವೇನು ಹೇಳ್ತೀವಿ, ಯೂನಿವರ್ಸ್ ಇರ್ಬೋದು, ಅವ್ರು ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಬೇಕು. ಜಸ್ಟ್ ಆ ಮೀಡಿಯೇಟರಾಗಿ ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನಮಗೆ ಒಂದು ಅವಕಾಶನ ಅವ್ರು ಕೊಟ್ಟಿರೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಗ್ರೇಟ್ಫುಲ್ನೆಸ್ನ ತೋರಿಸಿದ್ರೆ ಸಾಕು, ನಮಗೂ ಅದು ವರ್ಕ್ ಆಗುತ್ತೆ. ಆ್ಯಂಡ್ ಬೇರೆಯವರಿಗೆ ಅಂತ ಮಾಡಿದಾಗ ನಾವು ಲೆಟ್ ಗೋ ಟೆಕ್ನಿಕ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈ ಲೆಟ್ ಗೋ ಟೆಕ್ನಿಕ್ ಇದೆಯಲ್ಲ, ಇದು ಮಿರಾಕಲ್.
ಓಕೆ, ಯಾರು ಲೆಟ್ ಗೋ ಟೆಕ್ನಿಕ್ನ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಮೋರ್ ಕಂಪ್ಲೇನ್ ಲೆಸ್ ಟೆಕ್ನಿಕ್ನ ಆ್ಯಂಡ್ ಬೇಬಿ ಕಾನ್ಸೆಪ್ಟ್ ಮೆಥಡ್ನ ಆ್ಯಂಡ್ ಸಬ್ಕಾನ್ಷಿಯಸ್ ಆ್ಯಂಡ್ ಕಾನ್ಷಿಯಸ್ ಮೈಂಡ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಕಲಿತಾರೆ, ಅವರಿಗೆ ಎಲ್ಲ ಹ್ಯಾಪನ್ ಆಗುತ್ತೆ. ಬಟ್ ಕೆಲವ್ರು ನನಗೆ ಕೇಳ್ತೀರಾ ಯಾವುದು ಅಂತ ನಾನು ಹೇಳಲ್ಲ, ಮನಿ ವಿಷಯನೇ ಇರ್ಬೋದು ಅಥವಾ ಯಾವುದೋ ಒಂದು ವಿಷಯನೇ ಇರ್ಬೋದು, ನಿಮಗೆ ಇದನ್ನು ನೀವು ಮಾಡ್ಕೋಬೋದಿತ್ತಲ್ಲ, ಯಾಕೆ ಮಾಡ್ಕೊಂಡಿಲ್ಲ ಅಂದರೆ ಜಸ್ಟ್ ನಾನು ಮ್ಯಾನಿಫೆಸ್ಟರ್ ಅಂತ ಗೊತ್ತಿರೋರು ನನ್ನ ಹತ್ರ ಕೇಳ್ತಾರೆ, ಅದು ನಿಮಗೆ ಹ್ಯಾಪನ್ನೇ ಆಗಿಲ್ವಲ್ಲ ಅಂತ. ಬಟ್ ಒಂದೇನು ಗೊತ್ತಾ, ನನಗೆ ಯಾಕೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಚಕ್ರಾಸ್ನ ನಾನು ಹೀಲ್ ಮಾಡ್ಕೊಳ್ತಾ ಇದ್ದೀನಿ, ನಂಗೆ ಅದನ್ನು ಹೀಲ್ ಮಾಡ್ಕೋಬೇಕು ಅಂತ ತುಂಬ ಫೀಲ್ ಆಗಿದೆ. ಅದಕ್ಕೋಸ್ಕರ ಬೇರೆ ಯಾವುದೇ ವಿಷಯ ತುಂಬ ನನಗೇನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಮ್ಯಾಟರೇ ಇಲ್ವಾ, ಅಥವಾ ಏನು ಪ್ರಾಬ್ಲಮ್ಮೇ ಇಲ್ವಾ, ಅಥವಾ ಯಾವುದೇ ಥರ ಟ್ರಾಮಾಸೇ ಇಲ್ವಾ, ಅಥವಾ ಕರ್ಮಾಸೇ ಇಲ್ವಾ ಅಂತ ಕೇಳಿದ್ರೆ ಎಲ್ಲನೂ ಇದೆ. ಬಟ್ ನನಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ ನನ್ನ ಮೈಂಡಿಗೆ ಬರ್ತಾ ಇಲ್ಲ. ಎಷ್ಟೇ ಡಿಫಿಕಲ್ಟ್ ಸಿಚುವೇಶನ್ ಇದ್ದರೂ ನನಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡಿ ತಗೋಬೇಕು ಅಂತ ನನಗೆ ಅನಿಸಿದಾಗ ಮಾತ್ರ ನಾನು ಮಾಡ್ತೀನಿ. ಯಾಕೆಂದರೆ ಅದಕ್ಕೊಂದು ಟೈಮ್ ಬರಬೇಕು. ಆ ಟೈಮ್ ಬಂದಾಗ ನಮಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಮ್ಮ ಏಂಜಲ್ಸ್ ಇರ್ಬೋದು, ಗೈಡ್ಸ್ ಇರ್ಬೋದು, ನಮಗೆ ಏನು ಮಾಡ್ತಾರೆ ಅಂತ ಅಂದರೆ ಆ ಒಂದು ಇಂಟ್ಯೂಷನ್ನ ಕೊಡ್ತಾರೆ. ಅವಾಗ ಆಟೋಮೆಟಿಕ್ಕಾಗಿ ನಾನು ಮ್ಯಾನಿಫೆಸ್ಟೇಷನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಪ್ರೆಸೆಂಟ್ಲಿ ನನ್ನ ಕಂಡೀಷನ್ ಹೇಗಿದೆ ಅದಕ್ಕೆ ರೀಸನ್ ಏನಪ್ಪ ಅಂದರೆ ನಾನು ಆ ಕಂಡೀಷನ್ಗೆ ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇಲ್ಲ. ಯಾಕೆಂದರೆ ನನಗೆ ಮಾಡಬೇಕು ಅನ್ನೋ ಫೀಲ್ ಬರ್ತಾ ಇಲ್ಲ. ಬಂದಿದ್ದ ದಿನ ನಾನು ಮಾಡ್ತೀನಿ, ಮಾಡಾದಮೇಲೆ ನನ್ನ ರಿಸಲ್ಟು ನನ್ನದೇ ಇರುತ್ತೆ. ಸ್ಟೋರೀಸು ಐ ಥಿಂಕ್ 1 ಮಂತ್ ನಾನು ಶೇರ್ ಮಾಡಿದ್ರೂ ಕಂಪ್ಲೀಟ್ ಆಗದೆ ಇರೋ ಅಷ್ಟು ನನ್ನದೇ ಮಿರಾಕಲ್ ಸ್ಟೋರೀಸ್ ಆಲ್ರೆಡಿ ಒಂದು 15 ಡೇಸ್ಗೆ ಆಗೋಷ್ಟಂತೂ ಇದೆ. ಸೊ ನಾನೇ ಅದನ್ನು ಶೇರ್ ಮಾಡ್ಕೊಳ್ತೀನಿ ನಾನು ಮ್ಯಾನಿಫೆಸ್ಟ್ ಮಾಡಿದಾಗ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ನಿಮ್ಮ ಮಿರಾಕಲ್ ಸ್ಟೋರಿನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ನಮಸ್ತೆ.